ನಮಸ್ಕಾರ ಸ್ನೇಹಿತರೆ. ಕೈಲಾಸ ಪರ್ವತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಾಕ್ಷಾತ್ ಶಿವನ ವಾಸಸ್ಥಳ ಎಂದು ನಂಬಲಾದಂತಹ ಈ ಕೈಲಾಸ ಪರ್ವತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ. ಹಲವಾರು ರಹಸ್ಯಗಳನ್ನು ಒಳಗೊಂಡಿರುವಂತಹ ಈ ಪರ್ವತ ವಿಜ್ಞಾನ ಲೋಕವನ್ನೇ ತಲೆಕೆಳಗಾಗಿ ಮಾಡಿದೆ. ಕೈಲಾಸ ಪರ್ವತಕ್ಕಿಂತಲೂ ದೊಡ್ಡದಾದಂತಹ ಹಾಗೂ ಜಗತ್ತಿನ ದೊಡ್ಡ ಪರ್ವತವಾದಂತಹ ಮೌಂಟ್ ಎವರೆಸ್ಟ್, ಈ ಪರ್ವತವನ್ನು ಏರಿದ ಜನರಿಗೆ ಕೈಲಾಸ ಪರ್ವತವನ್ನು ಹತ್ತಲಾಗುತ್ತಿಲ್ಲ. ಯಾಕೆ ಗೊತ್ತಾ? ಹಿಂದೂ ಪುರಾಣದ ಪ್ರಕಾರ ಸಾಕ್ಷಾತ್ ಶಿವನೇ ಅಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಕೈಲಾಸ ಪರ್ವತವನ್ನು ಹತ್ತಲು ಪ್ರಯತ್ನ ಪಟ್ಟವರು ತಮ್ಮ ಪ್ರಯತ್ನ ಫಲಿಸದೆ ವಿಫಲವಾಗಿ ಹಿಂತಿರುಗಿದ್ದಾರೆ. ಯಾಕೆ ಗೊತ್ತಾ? ಕೈಲಾಸ ಪರ್ವತವನ್ನು ಹತ್ತಲು ಹೋದ ಜನರು ಹೇಳಿರುವ ಮಾಹಿತಿಯ ಪ್ರಕಾರ ಅವರು ಪರ್ವತವನ್ನು ಏರುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕೂದಲು ಬೆಳೆಯುವುದು, ಉಗುರುಗಳು ಬೆಳೆಯುವುದು ಹಾಗೂ ವಯಸ್ಸಾಗುತ್ತಿದೆ ಎನ್ನುವ ಮನೋಭಾವ ಅವರಲ್ಲಿ ಮೂಡುತ್ತಿತ್ತು. ಇನ್ನು ಮುಂದೆ ಹೋದರೆ ಬದುಕುವುದೇ ಅನುಮಾನವೆಂದೆನಿಸಿ ಕೈಲಾಸ ಪರ್ವತವನ್ನು ಏರಬೇಕೆನ್ನುವ ಅವರ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ಹಿಂತಿರುಗಿದ್ದರು. ಭಾರತದಲ್ಲಿ ಇದ್ದಂತಹ ಈ ಕೈಲಾಸ ಪರ್ವತ ಇಂದು ಚೀನಾ ಆಕ್ರಮಿತ ಪ್ರದೇಶವಾಗಿದೆ. ಹೌದು, 1962ರಲ್ಲಿ ಭಾರತ ಹಾಗೂ ಚೀನಾ ನಡುವೆ ಯುದ್ಧವಾಗುತ್ತದೆ. ಈ ಯುದ್ಧದಲ್ಲಿ ಚೀನಾ ಭಾರತದ ಕೆಲವು ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುತ್ತದೆ. ಆ ಆಕ್ರಮಿತ ಪ್ರದೇಶಗಳಲ್ಲಿ ಕೈಲಾಸ ಪರ್ವತವು ಕೂಡ ಒಂದಾಗಿರುತ್ತದೆ. ಇಂದು ಕೈಲಾಸ ಪರ್ವತ ಚೀನಾ ಪ್ರದೇಶದಲ್ಲಿದೆ. ಕೈಲಾಸ ಪರ್ವತವು ಟಿಬೆಟ್ನ ಹಿಮಾಲಯ ಶ್ರೇಣಿಯ ಗ್ಯಾಂಗ್ಟೈ ಸರಣಿಯ ಒಂದು ಶಿಖರವಾಗಿದೆ. ಈ ಪರ್ವತವು ಏಷ್ಯಾದ ಹಲವಾರು ಮಹಾನದಿಗಳಿಗೆ ಮೂಲಸ್ಥಾನವಾಗಿದೆ. ಈ ಕೈಲಾಸ ಪರ್ವತವು ಹಿಂದೂ, ಬೌದ್ಧ ಹಾಗೂ ಜೈನ ಮತ್ತು ಬಾನ್ ಧರ್ಮೀಯರಿಗೆ ಪವಿತ್ರ ತಾಣವಾಗಿದೆ. ಕೈಲಾಸ ಪರ್ವತವು 6638 ಮೀಟರ್ ಎತ್ತರದಲ್ಲಿದೆ. ಸಿಂಧೂ, ಸಟ್ಲೆಜ್, ಬ್ರಹ್ಮಪುತ್ರ ಮತ್ತು ಗಾಗರ್ ಎಂಬ 4 ನದಿಗಳು ಕೈಲಾಸ ಪರ್ವತದಲ್ಲಿ ಉಗಮಿಸುತ್ತವೆ. ಹಾಗೂ ಕೈಲಾಸ ಪರ್ವತದ ಪಕ್ಕದಲ್ಲಿ ಮಾನಸ ಸರೋವರ ಹಾಗೂ ರಾಕ್ಷಸ್ಥಾಲ್ ಎಂಬ 2 ಸರೋವರಗಳಿವೆ. ಮಾನಸ ಸರೋವರವು ಅತ್ಯಂತ ತಿಳಿಯಾದ ಶುದ್ಧ ನೀರಿನಿಂದ ಕೂಡಿದ್ದು ಹಲವಾರು ಜಲಜೀವಿ ಜಂತುಗಳಿಗೆ ವಾಸಸ್ಥಳವಾಗಿದೆ. ಹಾಗೂ ಮಾನಸ ಸರೋವರವು ಪ್ರಪಂಚದ ಅತಿ ಎತ್ತರದ ಸಿಹಿ ನೀರಿನ ಸರೋವರವಾಗಿದೆ. ಇನ್ನು ರಾಕ್ಷಸ್ಥಾಲ್ ಸರೋವರವು ಅದರ ತದ್ವಿರುದ್ಧವಾಗಿ ಉಪ್ಪು ನೀರಿನಿಂದ ಕೂಡಿದೆ. ಹಾಗೂ ಈ ಸರೋವರದಲ್ಲಿ ಜಲಜೀವಿ ಜಂತುಗಳು ಬದುಕುವುದಿಲ್ಲ. ಇಲ್ಲಿ ವಿಶೇಷ ಎಂದರೆ ಈ 2 ಸರೋವರಗಳು ಒಂದೇ ಸ್ಥಳದಲ್ಲಿ ಇರುವುದು. ಭೂಮಿಯ ಒಂದು ಬದಿಯಲ್ಲಿ ಉತ್ತರ ಧ್ರುವ ಹಾಗೂ ಇನ್ನೊಂದು ಬದಿಯಲ್ಲಿ ದಕ್ಷಿಣ ಧ್ರುವವಿದೆ. ಹಿಮಾಲಯವು ಇವೆರಡರ ನಡುವೆ ಇದೆ. ಇದರ ಕೇಂದ್ರ ಬಿಂದುವೇ ಕೈಲಾಸ ಪರ್ವತ. ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರ ಬಿಂದುವೆಂದು ಪರಿಗಣಿಸಿದ್ದಾರೆ. ಅಲ್ಲಿನ ಸ್ಥಳೀಯರ ಪ್ರಕಾರ ಡಮರು ಮತ್ತು ಓಂಕಾರನಾದಗಳ ಪ್ರತಿಧ್ವನಿ ಕೇಳುತ್ತಿರುತ್ತದೆ. ಮತ್ತು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.